ಇದೇ ಮೊದಲ ಬಾರಿಗೆ ಕಾಫಿ ಧಾರಣೆಯಲ್ಲಿ ತುಸು ಸುಧಾರಣೆ ಕಂಡಿದ್ದು ಬಹುತೇಕ ಬೆಳೆಗಾರರ ಮೊಗದಲ್ಲಿ ಸಂತಸದ ವಾತಾವರಣ ಸೃಷ್ಟಿಯಾಗಿದೆ. ಆದರೆ ಕೆಲವೆಡೆ ಖದೀಮರ ಕಣ್ಣು ಕೃಷಿಕರ ಜಮೀನು ಹಾಗೂ ಕಣದತ್ತ ಬಿದ್ದಿದ್ದು ಕಣದಲ್ಲಿದ್ದ ಕಾಫಿಯನ್ನ ಕದ್ದೊಯ್ದು ರೈತರ ನಿದ್ದೆಗೆಡಿಸಿದ್ದಾರೆ. ಇನ್ನು ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಫಿ ಕಳೆದುಕೊಂಡ ರೈತರು ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಮೂಲಕ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ನೀಡಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರ್ವೆ, ಕಡೆಗರ್ಜಿ, ಹಿರೇಗರ್ಜಿ, ಅನುಘಟ್ಟ, ಲಕ್ಷ್ಮೀಪುರ ಗ್ರಾಮದಲ್ಲಿರುವ ರಾಮೋಜಿ ರಾವ್, ಎಬಿ ಮೋಹನ್, ದೊರೆ, ಬಸವರಾಜ್, ಅನ್ಸಾರ್ ಮತ್ತು ದರ್ಶನ್ ಇವರುಗಳ ಕ್ರಮವಾಗಿ ಅಂದಾಜು ಸರಿಸುಮಾರು 150, 50, 100, 500, 100 ಹಾಗೂ 100 ಕೆಜಿಗಳಷ್ಟು ಒಟ್ಟಾರೆಯಾಗಿ ಸರಾಸರಿ 2 ಲಕ್ಷಕ್ಕಿಂತ ಅಧಿಕ ಮೌಲ್ಯದ ಕಾಫಿಯನ್ನ ಮನೆಯ ಮುಂಭಾಗದ ಕಣದಿಂದ ಕಳವು ಮಾಡಿದ್ದು ಒಂದೆಡೆಯಾದರೆ ಇನ್ನೂ ಹಲವೆಡೆ ಕಾಫಿ ತೋಟದಲ್ಲಿ ಗಿಡಗಳಿಂದ ಹಸಿ ಕಾಫಿಯನ್ನ ಸಹ ಕೊಯ್ಯುವ ಮೂಲಕ ದುಷ್ಕೃತ್ಯ ಎಸಗಿದ್ದು ಬೆಳೆಗಾರರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ. ಸುತ್ತಮುತ್ತಲಿನಲ್ಲಿ ದಿನದಿಂದ ದಿನಕ್ಕೆ ಕಳವು ಪ್ರಕರಣಗಳು ಹೆಚ್ಚಾದಂತೆ ಎಚ್ಚೆತ್ತ ಬೆಳೆಗಾರರು ಅರೇಹಳ್ಳಿ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದವರ ಮೂಲಕ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ನೀಡಿ ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಬಿಪಿ ಬಸವರಾಜ್ ಮಾತನಾಡಿ, ನಮ್ಮ ಅರೇಹಳ್ಳಿ ವ್ಯಾಪ್ತಿಯ ಕೆಲವೆಡೆ ತಮ್ಮ ಮನೆಯ ಮುಂಭಾಗ ಒಣಗಿಸಲು ರಾಶಿ ಹಾಕಿರುವಂತಹ ಕಾಫಿ ಕಳ್ಳತನವಾಗಿದ್ದು ಖದೀಮರು ಕದಿಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನೊಂದೆಡೆ ಮನೆಯೊಳಗಿನಿಂದ ರೈತರು ಪ್ರತ್ಯಕ್ಷವಾಗಿ ನೋಡಿರುವುದು ಸಹ ಹೌದು. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಈ ಬಗ್ಗೆ ಸೂಕ್ತ ರೀತಿಯಲ್ಲಿ ಪರಿಶೀಲಿಸಿ ಕಳೆದು ಹೋಗಿರುವ ಕಾಫಿಯನ್ನ ರೈತರಿಗೆ ಹಿಂತಿರುಗಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬೆಳೆಗಾರರಿಗೆ ನ್ಯಾಯ ಒದಗಿಸಬೇಕು ಎಂದರು. ಏನಿಲ್ಲಿ ಮಣ್ಣವರ ಆಗಿರ್ಬೋದು, ಗಜ್ಜೆ ಆಗಿರ್ಬೋದು, ಮತ್ತು ಈ ನಾರ್ವೆ ಆಗಿರ್ಬೋದು, ಮತ್ತು ಅರೇಲಿ ಆಗಿರ್ಬೋದು, ಇನ್ನೂ ಸುತ್ತಮುತ್ತ ಹಲವಾರು ಕಾಫಿ ಕಳ್ಳತನ ಆಗ್ತಿದೆ. ಹಾಗೆಯೇ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ವಿ. ಅವರು ಪೊಲೀಸರು ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಹಾಗೆಯೇ ಮೊನ್ನೆ ನಾರ್ವೆಯಲ್ಲಿ ಕಳ್ಳತನ ಆದಂಥ ಸಮಯದಲ್ಲಿ ಫೋನ್ ಮಾಡಿ ನಿಂತು ಬಂದಿದ್ದಾರೆ. ಅವರಿಗೆ ನಾನು ಅದೇ ಕರ್ನಾಟಕ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತಾ ಹಾಗೆ ಇನ್ನೂ ಹೆಚ್ಚು ರಕ್ಷಣೆ ಕೊಡಬೇಕು. ಹಾಗೆಯೇ ಎಲ್ಲ CC ಕ್ಯಾಮ್ರಾ ಎಲ್ಲ ಬಂದೂಕ ಇರೋದಿಲ್ಲ. ಕೆಲವೇ ದಿನಗಳು ಮಾತ್ರ ಬಂದೂಕ ಇದೆ. ಹಾಗಾಗಿ ಬಂದೂಕ ಇಲ್ಲದಿರೋ ಕಾರಣದಿಂದ ಯಾರು ನೀಡ್ತಿರ್ತಾರೆ, ಯಾರು ಬಡವರಿರ್ತಾರೆ ಅಂಥದ್ದು ಮಾತ್ರ ಕಳ್ಳತನ ಮಾಡ್ತಿದ್ದಾರೆ. ಹಾಗಾಗಿ ಪೊಲೀಸರಿಂದ ಆದಷ್ಟು ಇಲ್ಲಿ ರಕ್ಷಣೆ ಕೊಡಬೇಕು, ಈ ಕಳ್ಳತನ ಆಗದಂತೆ ತಡಿಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಹಾಕಿಸಿದಾಗ 1ನೇ ತಾರೀಕು ರಾತ್ರಿ 4 ಗಂಟೆ 12 ನಿಮಿಷಕ್ಕೆ ಬಂದಿದ್ದಾನೆ. ಬಂದು ಒಂದೇ ಕಣ್ಣಲ್ಲಿ ಚೀಲ ತಗೊಂಡು 2 ಚೀಲ ತಗೊಂಡು ತುಂಬಿಸಿದ್ದಾನೆ. ಪೂರ್ತಿ CCTV ಬಂದಿತ್ತು. ಮತ್ತೇನಾಯ್ತು, ನಾನು ಇಲ್ಲಿ ಇರ್ತಕ್ಕಂಥ ಕಾಫಿನ ತೆಗೆದು ಮನೆ ಒಳಗಿಟ್ಟೆ, ಟೆಸ್ಟ್ ಮಾಡೋಕ್ಕೆ ಮತ್ತೆ ಸ್ವಲ್ಪ ಇಟ್ಟೆ. ನಾನು ಮತ್ತೆ 2ನೇ ತಾರೀಕು ರಾತ್ರಿ 3 ಗಂಟೆ 12 ನಿಮಿಷ ಬಂದಿದ್ದಾನೆ. ಬಂದು ನಾನು ಕಾರೆಲ್ಲ ಚೆಕ್ ಮಾಡಿ, ಗೋಡನ್ ಚೆಕ್ ಮಾಡಿ, ಹಿಂಗಡೆ ಚೆಕ್ ಮಾಡಿ ಅಲ್ಲಿ ಇರ್ತಕ್ಕಂಥ ಕಾಫಿನ ತಗೊಂಡು ಹೋಗಿದ್ದಾನೆ. ನಾನೆಲ್ಲ ಒಂದು ಮನವಿ ಮಾಡ್ತೀನಿ. ಇವಾಗ ನಾವು ಬೆಳೆಗಾರರು 1 kg 2 kg ಮೆಣಸು ಕಾಫಿ ಯಾರು ಸಣ್ಣ ಪುಟ್ಟ ಅಂಗಡಿ ಕೊಡಕ್ಕೆ ಹೋಗಿಲ್ಲ. ನಂದಲ್ಲಿ ಒಂದು ಸೆಟ್ ಇದು ಗೋಡನ್ ಆಗಿತ್ತು, ಸೆಟ್ ಇದು ಕೊಟ್ಟಿಗೆ ಅದು ದಾಖಲೆಲ್ಲ ನೀಟಾಗಿ ದಾಖಲೆಲ್ಲ ಮುಚ್ಚಿದ್ದಾರೆ. 7 ಮೂಟೆನೂ ಸಮೇತ ತಂದು ಒಂದು ಸೈಡಿಗೆ ಅದರ ಮೂಲೆ ಅದೊಂದು ಚೀಟಿ ಒಂದು ಗುತ್ತಿದೆ. ಈ ಕಡೆ ಬಂದ್ರು ಕಾಣಿಸಲ್ಲ, ಆ ಕಡೆ ಬಂದ್ರು ಕಾಲಗಳಲ್ಲಿ ಯಾವ್ದು ಕಾಣಿಸಲ್ಲ. ಆ ರೀತಿ ನೀಟಾಗಿ ಇಟ್ಬಿಟ್ಟು ಸಾಲ ಮತ್ತೆ ಹೋಗಿ ಕಣ್ಣಲ್ಲಿ ಗೋರಕ್ಕೆ ಬಂದಿದ್ದಾರೆ. ಗೋರಕ್ಕೆ ಗರ್ಗ ಗೋರ್ಮೆಂಟ್ ಸೌಂಡ್ ಬಂದಾಗ ಅವ್ರ ಮಿಸ್ಸಸ್ ಹೋಗಿ ಕಿಟಕಿ ತಂದ್ಬಿಟ್ಟು ಕೂಗಿದ್ದಾರೆ. ಕೂಗಿದ ತಕ್ಷಣ ಓಡೋಗಿದ್ದಾರೆ. ಓಡೋದಾಗ ನಾನು ಊರ ಅಕ್ಕಪಕ್ಕದವರೆಲ್ಲ ಬಂದ್ಬಿಟ್ಟು 2 ನಿಮಿಷಕ್ಕೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದಾರೆ. ಪೊಲೀಸ್ನವ್ರಿಗೆ ಫೋನ್ ಮಾಡಿದಾಗ ಅವ್ರು ಮರಳಿ ಬಿಟ್ಟಿದ್ದಾರೆ. ಪೊಲೀಸ್ನವರು ಒಂದು 8 ನಿಮಿಷಕ್ಕೆ ಬಂದಿದ್ದಾರೆ. ಬರುವಾಗ ನಾಗಪೇಟೆ ಸರ್ಕಾರಿಗೆ ದೇವಸ್ಥಾನ ಹತ್ರ ಬರುವಾಗ ಸ್ಕೂಲ್ ಹತ್ರ ಬರುವಾಗ ಅಲ್ಲಿ ಶ್ರೀಕಾಂತ್ ಅಂತ ಒಬ್ಬರಿದ್ದಾರೆ. ಅವ್ರಿಗೆ ಅದು ಇಟ್ಕೊಂಡು ಕೇಳಿದಾಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಶಶಿ ಪೊಲೀಸ್ ಅವ್ರಿಗೆ ಗೊತ್ತಾಗಿದೆ ಕಳ್ಳಾನೆ ಅಂತ ಇಟ್ಕೊಂಡು. ನಮ್ದು 29ನೇ ತಾರೀಕು 1 ಗಂಟೆಯಿಂದ 2 ಗಂಟೆ ಸುಮಾರಿಗೆ ಒಂದು 5-6 ಚೀಲ ಕಾಫಿ ರಾತ್ರಿ ಒಂದು 5-6 ಚೀಲ ಕಾಫಿ ಕಳ್ಳತನ ಆಗಿದೆ. ಬೆಳಗ್ಗೆ 7 ಗಂಟೆಗೆ ಅದೇ ದಿನ 29ನೇ ತಾರೀಕು ಬಂದು ಕಂಪ್ಲೇಂಟ್ ಅರೇಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೀವಿ. ಅವರು ಕಳ್ಳರು ಇನ್ನೂ ಸಿಕ್ಕಿಲ್ಲ. ಕಳ್ಳರನ್ನ ಮತ್ತೆ ಕಾಫಿನ ಹುಡುಕಿ ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ.
ಸುಮಾರು ಒಂದು 1600 kg ಹಾಕಿದ್ವಿ. ಒಂದು 5-6 ಮೂಟೆಯಷ್ಟು ನಮಗೆ ಒಣಗಿ ಸಿಕ್ಕಿದೆ. ಇನ್ನು ಒಂದು 5-6 ಮೂಟೆಯಷ್ಟು ಸಿಕ್ಕಿಲ್ಲ. ಕಾಫಿ ಕಳ್ತನ ಆಗಿದೆ. 4 ಜನ ಕಾರ್ನಲ್ಲಿ ಬಂದು ಕಾರ್ನ ಬಸ್ ಸ್ಟ್ಯಾಂಡ್ ಇದೆ, ನಮ್ಮ ಮನೆ ಹತ್ರ. ಬಸ್ ಸ್ಟ್ಯಾಂಡ್ ಹತ್ರ ಕಾರ್ ಅದಕ್ಕೆ ಬಂದು ಒಳಗಡೆ